ಹುಬ್ಬಳ್ಳಿಯ ಗುತ್ತಿಗೆದಾರ ಮೋಹನ್ ಚವ್ಹಾಣ್ ಇಲ್ಲಂದರೆ ಸುರಕ್ಷಿತವಾಗಿ ಮನೆ ಸೇರಿದ್ದಾನೆ. ಹುಬ್ಬಳ್ಳಿಯ ಗೋಕುಲ್ ರೋಡ್ ಪೊಲೀಸರ ಒಂದು ಭರ್ಜರಿ ಕಾರ್ಯಾಚರಣೆಯಲ್ಲಿ ಇವತ್ತು ಮನೆಗೆ ಬಂದಿದ್ದಾನೆ. ಈ ಸಂಬಂಧಪಟ್ಟಂಗೆ ಅವರ ಕುಟುಂಬಸ್ಥರಿದ್ದಾರೆ ಮತ್ತು ಮೋಹನ್ ಚವ್ಹಾಣ್ ಅವರು ಇದ್ದಾರೆ. ನಾನು ಅವರನ್ನೇ ಮಾತಾಡಿಸ್ತೇನೆ. ಸರ್, ಯಾವ ಸಂಬಂಧಪಟ್ಟಂಗೆ ಕಿಡ್ನಾಪ್ ಮಾಡಿದ್ರು ಇವರು? ಇವ್ರಿಗೆ ಬಸಪ್ಪವ್ರಿಗೆ ನಾವು ಸಬ್ಜೆಲದ್ದು ಒಂದು ಸಣ್ಣ ಕೆಲಸ ಕೊಟ್ಟಿದ್ದೀವಿ ರೀ. ಅವ್ರು ಏನೋ ದೊಡ್ಡ ಕಂಪ್ನಿ ನಾವು ಮಾಡ್ತೀನಿ ಹಂಗೆ ಹಿಂಗೆ ದೊಡ್ಡ ಪ್ರೊಫೈಲ್ ತೋರಿಸಿದ್ದಾರೆ, ನಮಗೆ ಕೆಲಸ ತೊಗೊಂಡ. ಬಟ್ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಡಿಪಾರ್ಟ್ಮೆಂಟಿಂದ ನಮಗೆ ನೋಟಿಸಸ್ ಬರ್ಲಿಕ್ಕೆ ಸ್ಟಾರ್ಟ್ ಆದವು. ಹೀಗಾಗಿ ನಾವು ಏನು ಮಾಡಿದ್ವಿ, ಆ ವರ್ಕನ್ನು ಅವ್ನ ಕಡೆ ಟರ್ಮಿನೇಟ್ ಮಾಡಿಬಿಟ್ವಿ ರೀ. ಟರ್ಮಿನೇಟ್ ಮಾಡಿ ಅವ್ನು ಲೆಕ್ಕ ಮಾಡಿ ಅವ್ನು ಏನು ಅಮೌಂಟ್ ಇದೆ ಸೆಟ್ಲ್ ಮಾಡಿ ಅವನ ಹತ್ರ ಬರ್ಸ್ಕೊಂಡು, ನನ್ನ ಅಮೌಂಟ್ ಎಲ್ಲ ಕಂಪ್ಲೀಟಾಗಿ ಸೆಟ್ಲ್ ಆಗಿದೆ, ನೀವು ಯಾರ ಕಡೆ ಆದರೂ ಕೆಲಸ ಮಾಡಿಸ್ಕೊಳ್ರಿ ಅಂತ ಬರ್ಸಿ ನಾವು ಮುಂದಿನ ಕೆಲಸ ನಾವು ನಮ್ಮ ಕಂಪ್ನಿಯಿಂದ ಮಾಡ್ಕೊಂಡಿವ್ರಿ. ಸೊ ಈ ಮೊದಲಾಗಿ ಅದನ್ನು ಮೊದಲು ಒಪ್ಕೊಂಡು ಅದಾದಮೇಲೆ ಒಂದು 6 ತಿಂಗಳಾದಮೇಲೆ ಇಲ್ಲ ನನಗೆ ನಮ್ಮ ಲೆಕ್ಕ ಸರಿಯಾಗಿಲ್ಲ, ನೀವು ನನಗೆ ಹೆಚ್ಚಿನ ದುಡ್ಡು ಕೊಡಬೇಕು ಹಂಗಂತ ಡಿಮ್ಯಾಂಡ್ ತೊಗೊಂಡು ಬಂದ್ರಿ. ಇದನ್ನಾಗಿ ಸುಮಾರು ಜನ ನಮ್ಮ ನಾಯಕರ ಹತ್ರ ಎಲ್ಲರ ಕಡೆಯೂ ಹೋಗಿ ಬಂದಾರೆ. ನಾವು ಎಲ್ಲರೂ ಅವ್ನು ಕೊಟ್ಟಿರೋ ಲೆಕ್ಕ ನೋಡಿದರು, ಎಲ್ಲ ನೋಡಿದರು. ಅವ್ರಿಗೂ ಮನವರಿಕೆ ಆಯ್ತು ಇದರಲ್ಲಿ ಅವ್ನಿಗೆ ಬರುವಂಥದ್ದು ಏನಿಲ್ಲ ಅಂಥೇಳಿ ಯಾರೂ ಅವ್ನಿಗೆ ಎಂಟರ್ಟೈನ್ ಮಾಡಲಿಲ್ಲ. ನಿನ್ನೇನಾಯ್ತು ಸರ್? ನಿನ್ನೆ ಎಷ್ಟೊತ್ತಿಗೆ ಕಿಡ್ನಾಪ್ ಮಾಡಿದ್ರು ನಿಮ್ಮ ಬ್ರದರ್ನ? ನಿನ್ನೆ ಆ್ಯಕ್ಚುಲಿ ನಾನು ಡಿಪಾರ್ಟ್ಮೆಂಟ್ ಕಡೆ ಹೋಗಿದ್ದೆ ರೀ. ನನಗೆ ನಮ್ಮ ಆಫೀಸಿಂದ ಕಾಲ್ ಬಂತು, 12:50 ಸುಮಾರಿಗೆ ಕಾಲ್ ಬಂತು. ಹೀಗೆ ಆಫೀಸಿಗೆ ಬಸಪ್ಪ ಮತ್ತು ಒಂದು 25 ಜನರಿಗೆ ಕರ್ಕೊಂಡ್ಬಂದಾರೆ ಆಫೀಸಿಗೆ, ತಾವು ಬೇಗ ಬರ್ರಿ ಸರ್ ಅಂಥೇಳಿ. ನಾ ಇಮಿಡಿಯೇಟಾಗಿ ಆಫೀಸಿಗೆ ಬರೋಣ ಅಂಥೇಳಿ ಹೊಂಟಿದ್ದೆ. ಆಮೇಲೆ ಇಲ್ಲ, ಅವ್ರನ್ನ ಎಳ್ಕೊಂಡು ಹೋಗಿ ಗಾಡಿಗೆ ಹಾಕ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಸರ್ ಅಂಥೇಳಿ ಈ ರೀತಿ ನಮ್ಮ ಆಫೀಸಿಂದ ಇನ್ಫಾರ್ಮೇಷನ್ ಬಂದ್ರಿ ನನಗೆ. ಸೊ ನಾವು ಇಮಿಡಿಯೇಟಾಗಿ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ಗೆ ಬಂದಿರು. ಪೊಲೀಸ್ ಕಂಪ್ಲೇಂಟ್ ಫೋನ್ ಮಾಡಿದ್ವಿ, 112 ಫೋನ್ ಕಂಪ್ಲೇಂಟ್ ಮಾಡಿದ್ವಿ. ಇಮಿಡಿಯೇಟಾಗಿ ಗೋಕುಲ್ ರೋಡ್ ಪೊಲೀಸ್ ಸ್ಟೇಷನ್ಗೆ ಬಂದಿರು. ನಾನು ಈಗ ಸುರಕ್ಷಿತವಾಗಿ ನಿಮ್ಮ ಬ್ರದರ್ ಮನೆಗೆ ಬಂದಿದ್ದಾರೆ, ಏನು ಹೇಳ್ತೀರಿ? ಇದಕ್ಕೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಭಾಳ ಕೃತಜ್ಞನಾಗಿದ್ದೇನೆ ರೀ. ಗೋಕುಲ್ ರೋಡ್ PSI ಸಾಹೇಬರು, ಕಮಿಷನರೇಟ್ ಸಾಹೇಬರು ಮತ್ತು ಎಂಟೈರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಭಾಳ ಕ್ಷಿಪ್ರವಾಗಿ ಭಾಳ ಕಡಿಮೆ ಸಮಯದಾಗ ಇಮಿಡಿಯೇಟಾಗಿ ನಮ್ಮ ತಮ್ಮನ್ನು ಹುಡುಕಿ ಮನೆಗೆ ಕರ್ಕೊಂಡ್ಬಂದು ನಮ್ಮನ್ನು ಒಪ್ಪಿಸಿದ್ರು. ನಾವು ಭಾಳ ಆಭಾರಿಯಾಗಿದ್ದೀನಿ ಡಿಪಾರ್ಟ್ಮೆಂಟಿಗೆ. ಓಕೆ, ಥ್ಯಾಂಕ್ ಯು ಸರ್. ಸರ್, ನಿನ್ನೆ ಎಷ್ಟೊತ್ತಿಗೆ ತಮ್ಮನ್ನು ಕರ್ಕೊಂಡು ಹೋದ್ರು? ಏನೆಲ್ಲ ಆಯಿತು ನಿನ್ನೆ ಬೆಳವಣಿಗೆ? ಸೊ ನನಗೆ ನಿನ್ನೆ 12 ಗಂಟೆ ಹಿಂಗೆ ಕರ್ಕೊಂಡು ಹೋದರು. ಒಂದು 15-20 ಜನ ಇದ್ದರು. ಅವರು 20 ಜನ ಅವರು ಎಲ್ಲರೂ ಕೂಡಿ ಎಳೆದಾಡಿ ನಮ್ಮ ಆಫೀಸಲ್ಲಿ ನಾನು ಇದ್ದೆ. ಆಫೀಸ್ನಾಗಿಂದ ನಾನು ಜಕ್ಕೊಂಡು ಎಲ್ಲರೂ ಕೂಡಿ ಎಳ್ಕೊಂಡು ಕೆಳಗಡೆ ಹೋಗಿ ಕಾರ್ನಾಗ ದೂಕಿ ದಬ್ಬಿ ಹಾಕ್ಕೊಂಡು ಹೋದರು. ಹೋಗ್ತಾ ರಸ್ತೆಯಲ್ಲಿ ಮತ್ತು ನಿಲ್ಲಿಸಿಬಿಟ್ಟು ಬಸಪ್ಪ ದಳವನ್ನು ಹೈವೇಯಲ್ಲಿ ನಿಲ್ಲಿಸಿ ತಲವಾರು ಎಲ್ಲ ಹಿಡ್ಕೊಂಡು ನೀನು ಕೊಂದೇ ಬಿಡ್ತೇನೆ, ಸಾಯಿಸೇ ಬಿಡ್ತೇನೆ ಅಂತಿದ್ರು. ಮತ್ತು ಅಲ್ಲಿಂದ ಕಾರಲ್ಲಿ ಮುಂದೆ ಕರ್ಕೊಂಡೋದ್ರು, ಬೈಲೊಂಗಲ್ ಹತ್ರ ಕರ್ಕೊಂಡೋದ್ರು. 5 ಜನ ಕರ್ಕೊಂಡು ಹೋಗಿ ಅವರು ಕಾರಲ್ಲಿ 5 ಜನ ಇದ್ದರು. ಅಲ್ಲಿನೂ ಒಬ್ಬನು ಚಾಕು ಹಿಡ್ಕೊಂಡು ಹಿಂಗೆ ನೀನು ಕೊಂದೇ ಬಿಡ್ತೀವಿ ಏನಿಲ್ಲ ಅಂದರೆ ಅಂಥೇಳಿ ಹೇಳಿದರು. ಅಷ್ಟು ಹಣಕ್ಕೆ ಡಿಮಾಂಡ್ ಇಟ್ಟರೆ ಹಣ ಕೊಟ್ಟರೆ ನೀನು ಬಿಡೋದು ಇವತ್ತು, ಇಲ್ಲ ನೀನು ಕೊಂದು ಹಾಕ್ತೀವಿ ಅಂತ ಹೇಳಿದ್ರು. ಅವರು 80-90 ಲಕ್ಷ ಬರಬೇಕು ನನಗೆ, ಅಷ್ಟು ಕೊಟ್ಟರೆ ಬಿಡ್ತೇನೆ ನಿನಗೆ ಇವತ್ತು ಅಂತಿದ್ರು. ಪೊಲೀಸರು ಸುರಕ್ಷಿತವಾಗಿ ಮನೆಗೆ ಕರ್ಕೊಂಡ್ಬಂದು ಸರ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮಗೆ ಸುರಕ್ಷಿತವಾಗಿ ಮನೆಗೆ ಕರ್ಕೊಂಬಂದರು. ಅವ್ರು ತುಂಬ ಕೃತಜ್ಞತೆಗಳು. ಒಂದು ಸರಿಯಾದ ಟೈಮ್ ಪೊಲೀಸರು ಬರೆದಿದ್ದು ಏನಾಕಿತ್ತು? ಇವತ್ತಿಲ್ಲಿ ನಾನು ಜೀವನ ನಂದು ಇರ್ತಿದ್ದಿಲ್ಲ. ನಾನು ಏನೋ ಒಂದು ಅಪಘಾತ ಆಗಿ ಹೋಗಿರ್ತಿತ್ತು ಅಷ್ಟೇ. ಥ್ಯಾಂಕ್ ಯು ಸರ್. ಸರಿಯಾದ ಸಮಯಕ್ಕೆ ಇಲ್ಲಂದರೆ ಪೊಲೀಸರು ಬಂದು ನನ್ನ ಜೀವವನ್ನು ಕಾಪಾಡಿದರೆ, ಹೀಗಾಗಿ ಹುಬ್ಬಳ್ಳಿ ಪೊಲೀಸರಿಗೆ ನಾನು ಆಭಾರಿ ಆಗಿದ್ದೀನಿ ಅನ್ನೋದು ಗುತ್ತಿಗೆದಾರರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸುಲರ್ಗೊಪ್ಪ, TV5 ಹುಬ್ಬಳ್ಳಿ.